ಜನವರಿ ಮಾಸಿಕ ಭವಿಷ್ಯ. ಸಿಂಹ ರಾಶಿ. ಜನವರಿಯಲ್ಲಿ ಪ್ರಮುಖ ಗ್ರಹಗಳಾದ ರಾಹು 8ನೇ ಮನೆಯಲ್ಲಿ ಮತ್ತು ಗುರು 10ನೇ ಮನೆಯಲ್ಲಿ ಉಪಸ್ಥಿತವಾಗಿದೆ. ಶನಿಯು 7ನೇ ಮನೆಯ ಅಧಿಪತಿಯಾಗಿ 7ನೇ ಮನೆಯಲ್ಲಿರುವುದು ಧನಾತ್ಮಕ ಎಂದು ಹೇಳಲಾಗುವುದಿಲ್ಲ ಮತ್ತು ಕೇತು 2ನೇ ಮನೆಯಲ್ಲಿ ಉಪಸ್ಥಿತವಾಗಿರುವುದು ಪ್ರತಿಕೂಲವೆಂದು ಹೇಳಲಾಗುತ್ತದೆ. ಜನವರಿ ಮಾಸಿಕ ಭವಿಷ್ಯ 2025 7ನೇ ಮನೆಯಲ್ಲಿ ವೃತ್ತಿಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಪರಿಣಾಮಕಾರಿ ಫಲಿತಾಂಶಗಳನ್ನು ನೀಡದಿರಬಹುದು ಎಂದು ಹೇಳುತ್ತದೆ. ಕಠಿಣ ಕೆಲಸ ಮಾಡಿದರೂ ನೀವು ತೃಪ್ತಿಯ ಕೊರತೆಯನ್ನು ಎದುರಿಸಬಹುದು. ನೀವು ವ್ಯಾಪಾರ ಮಾಡುತ್ತಿದ್ದರೆ ಲಾಭವನ್ನು ಕಳೆದುಕೊಳ್ಳಬಹುದು ಮತ್ತು ನಿಮ್ಮ ಪ್ರತಿಸ್ಪರ್ಧಿಗಳಿಂದ ಕಷ್ಟಕ್ಕೆ ಸಿಲುಕಬಹುದು. 10ನೇ ಮನೆಯಲ್ಲಿ ಗುರುವು 5ನೇ ಮನೆಯ ಅಧಿಪತಿಯಾಗಿ ಉಪಸ್ಥಿತನಾಗಿರುವುದು ನಿಮಗೆ ಏಕಾಗ್ರತೆಯ ಕೊರತೆಯನ್ನು ಉಂಟುಮಾಡಬಹುದು ಮತ್ತು ಈ ಕಾರಣದಿಂದಾಗಿ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮವಾಗಿ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು. ಜನವರಿ 15 2025 ರಿಂದ 6ನೇ ಮನೆಯಲ್ಲಿ ಇರಿಸಲಾಗಿರುವ ಮೊದಲ ಮನೆ ಅಧಿಪತಿಯಾಗಿ ಸೂರ್ಯನು ನಿಮಗೆ ಧೈರ್ಯ ಮತ್ತು ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಹೆಚ್ಚಿನ ಧಾರಣ ಕೌಶಲ್ಯವನ್ನು ಸ್ಮರಣ ಶಕ್ತಿಯನ್ನು ನೀಡಬಹುದು. ವಾದಗಳು ನಿಮ್ಮ ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚಿಸಬಹುದು. 7ನೇ ಮನೆಯಲ್ಲಿ ಶನಿ ಮತ್ತು 2ನೇ ಮತ್ತು 8ನೇ ಮನೆಯಲ್ಲಿ ರಾಹು ಕೇತು ಉಪಸ್ಥಿತಿಯು ನಿಮ್ಮ ಪ್ರೇಮ ಜೀವನ ಮತ್ತು ಮದುವೆಗೆ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಿಮ್ಮ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು 10ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಮಧ್ಯಮವಾಗಿರುತ್ತದೆ. 2ನೇ ಮನೆಯ ಅಧಿಪತಿಯಾಗಿರುವ ಬುಧವು ಜನವರಿ 4 2025 ರಿಂದ ಜನವರಿ 24 2025 ರವರೆಗೆ 5ನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಹೆಚ್ಚಿನ ಹಣದ ಲಾಭಕ್ಕಾಗಿ ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಜನವರಿ 15 2025 ರಿಂದ 6ನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿಯು ನಿಮಗೆ ಉತ್ತಮ ಆರೋಗ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ ಮತ್ತು ಪ್ರಮುಖ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವುದನ್ನು ತಡೆಯುತ್ತದೆ. 8ನೇ ಮನೆಯಲ್ಲಿ ರಾಹು ಮತ್ತು 2ನೇ ಮನೆಯಲ್ಲಿ ಕೇತುಗಳ ಉಪಸ್ಥಿತಿಯು ನೀವು ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀಡಬಹುದು. ಇದಕ್ಕಾಗಿ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಪರಿಹಾರ: ಪ್ರತಿದಿನ ಆದಿತ್ಯ ಹೃದಯಂ ಪಠಿಸಿ.